ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಕ್ಕ ಕೆಫೆ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಲಿದೆ. ಮುಖ್ಯವಾಹಿನಿಗೆ ತರುವುದು ಈ ಕೆಫೆಯ ಮುಖ್ಯ ಉದ್ದೇಶವಾಗಿದೆ. ಮಹಿಳೆಯರ ಉದ್ಯಮಶೀಲತೆ ಹೆಚ್ಚಿಸಿ ಸಚಿವ ಈಶ್ವರ್ ಬಿ ಖಂಡ್ರೆ. ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ಆಗುತ್ತಿರುವ ತಾರತಮ್ಯ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಬೀದರ್ ನಗರದ ಗಾಂಧಿಗಂಜ್ನಿಂದ ಕೃಷಿ ಇಲಾಖೆ ಕಚೇರಿವರೆಗೆ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನಾ ರ್ಯಾಲಿ ನೆರವೇರಿಸಲಾಯಿತು. ದಲಿತರ ಹಕ್ಕು ಕಬಳಿಸಲು ಯತ್ನಿಸಿದ ರವೀಂದ್ರ ಸ್ವಾಮಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಮಾರುತಿ ಬೌದ್ಧೆ. ಗುಮ್ಮ ಗ್ರಾಮದಲ್ಲಿ ಶಿಲುಬೆ ಕಿತ್ತು ಹಾಕಲು ಯತ್ನ, ಗ್ರಾಮಸ್ಥರಿಂದ ಪೊಲೀಸರಿಗೆ ದೂರು. ಸುದ್ದಿಯ ವಿವರಗಳು. ಅಕ್ಕ ಕೆಫೆ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದರು. ಅವರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಅಕ್ಕ ಕೆಫೆ ಉದ್ಘಾಟಿಸಿ ಮಾತನಾಡಿದರು. ಸಂಪೂರ್ಣವಾಗಿ ಮಹಿಳೆಯರಿಂದ ಕಾರ್ಯನಿರ್ವಹಿಸುವ ಅಕ್ಕ ಕೆಫೆ ಮಹಿಳಾ ಸಬಲೀಕರಣದಿಂದ ಒಂದು ಭಾಗವಾಗಿದೆ. 12 ಲಕ್ಷ ಸರ್ಕಾರದ ನೆರವು ಹಾಗೂ ಕೆಫೆ ನಡೆಸಿಕೊಂಡು ಹೋಗಲು ಮಹಿಳಾ ಸ್ವಸಹಾಯ ಸಂಘಗಳ ಬಂಡವಾಳ ಹಾಕಿ ಕೆಫೆ ನಡೆಸಿಕೊಂಡು ಹೋಗುವುದು ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢವಾಗಿ ಮಾಡುವುದು ಮತ್ತು ಮುಖ್ಯವಾಹಿನಿಗೆ ತರುವುದು ಈ ಕೆಫೆಯ ಮುಖ್ಯ ಉದ್ದೇಶವಾಗಿದೆ. ಮಹಿಳೆಯರ ಉದ್ಯಮಶೀಲತೆ ಹೆಚ್ಚಿಸಿ ಅವರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅಕ್ಕ ಕೆಫೆ ನೆರವಾಗಲಿದೆ. ಮೊದಲಿನಿಂದಲೂ ಮಹಿಳೆಯರು ಶೋಷಣೆಗೆ ಒಳಗಾಗಿದ್ದರು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಸ್ಥಾನವನ್ನ ಕೆಳ ಹಂತದಲ್ಲಿದ್ದವು. ಆದರೆ ಇಂದು ಮಹಿಳೆಯರು ಪುರುಷರಷ್ಟೇ ಸಮಾನರಾಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರ ಕೊಡುಗೆ ಹಾಗೂ ಸಾಧನೆ ಅಪಾರವಾಗಿದೆ ಎಂದರು. ತಮ್ಮ ಸರ್ಕಾರ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಗೃಹಲಕ್ಷ್ಮಿ ಯೋಜನೆಯಡಿ ನೇರವಾಗಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕುವುದರ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರಾಗಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಈ ಯೋಜನೆಗೆ ಪ್ರತಿ ವರ್ಷ 30,000 ಕೋಟಿ ರೂಪಾಯಿ 1.26 ಕೋಟಿ ಮಹಿಳೆಯರಿಗೆ ನೀಡಲಾಗುತ್ತಿದೆ. ಹಾಗೂ ಶಕ್ತಿ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ ಟಿಕೆಟ್ ಹಣ ಉಳಿತಾಯ ಮಾಡಿಕೊಳ್ಳುತ್ತಿದ್ದಾರೆ. ಇವರಿಗೆ 600 ಕೋಟಿ ಟಿಕೆಟ್ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗಿದೆ. ಕೆಫೆಯಲ್ಲಿ ಗುಣಮಟ್ಟದ ಮತ್ತು ರುಚಿಕರವಾದ ಆಹಾರ ಹಾಗೂ ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕು ಎಂದರು. ಬೀದರ್ ದಕ್ಷಿಣ ಶಾಸಕ ಶೈಲೇಂದ್ರ ಕೇಬಲ್ದಾಳೆ ಅವರು ಮಾತನಾಡಿ, ಅಕ್ಕ ಕೆಫೆ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರಾಗಲು ಹಾಗೂ ಉದ್ಯಮಶೀಲತೆ ಹೆಚ್ಚಿಸುವುದಾಗಿದೆ. ಕೆಫೆಯಲ್ಲಿ ವಿಶೇಷ ಹಾಗೂ ವಿವಿಧ ಬಗೆಯ ಭೋಜನ ವ್ಯವಸ್ಥೆ ಮಾಡಬೇಕು. ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 60% ಹಾಗೂ ರಾಜ್ಯ ಸರ್ಕಾರದಿಂದ 40% ಹಣವನ್ನು ಇದಕ್ಕೆ ನೀಡಲಾಗುತ್ತದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡಿ, ಅಕ್ಕ ಕೆಫೆ ಮೂಲಕ ಮಹಿಳೆಯರನ್ನು ಇನ್ನಷ್ಟು ಆರ್ಥಿಕ ಸದೃಢರಾಗಿಸಲು ಹಾಗೂ ಮಹಿಳಾ ಉದ್ಯಮಶೀಲತೆ ಹೆಚ್ಚಿಸುವುದು ಈ ಕೆಫೆಯ ಮುಖ್ಯ ಉದ್ದೇಶವಾಗಿದೆ. 2ನೇ ಕೆಫೆ ಹುಮ್ನಾಬಾದ್ನಲ್ಲಿ ಆರಂಭದ ಹಂತದಲ್ಲಿದೆ. ಈ ಕೆಫೆಯಲ್ಲಿ ಆನ್ಲೈನ್ UPI ಮೂಲಕ ಕೂಡ ಪಾವತಿ ಮಾಡಬಹುದಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಬಗ್ದಲ್ನ ಗಣೇಶ್ ಸ್ವಸಹಾಯ ಸಂಸ್ಥೆಗೆ ಕೆಫೆಯ ಪರವಾನಗಿ ನೀಡಿದ್ದರು ಹಾಗೂ ಕೆಫೆ ಉಪಹಾರ ಸೇವಿಸಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಮಹಾನಗರ ಪಾಲಿಕೆಯ ಆಯುಕ್ತ ಮುಕಲ್ ಜೈನ್, ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶಿವಯ್ಯ ಸ್ವಾಮಿ, ಬೀದರ್ ತಾಲೂಕು ಪಂಚಾಯತ್ EO ಮಾಣಿಕ್ರಾವ್ ಪಾಟೀಲ್ ಸೇರಿದಂತೆ ಇತರೆ ಅಧಿಕಾರಿಗಳು, ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. ಕ್ಷೇಮ ದೈವತಂ ಯದಾಯುಃ ಶ್ರೇಯಾಂ ವೈರ್ದಶ್ಯಂ ಆಯುಷ್ಯಂ ಆರೋಗ್ಯಮಾಯುಧಾತ್. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಅನ್ನಪೂರ್ಣೇಯ ಪಾರ್ವತಿ ಪ್ರಿಯ ಪಾಯಿ ಪರ ಶಿವ. ಜಯ ಶಂಕರ ಲಿಂಗ. ಅಲ್ಲೇ ಸ್ವಲ್ಪ ಗ್ಯಾಪ್ ಬಿಡುತ್ತೆ. ಎಲ್ಲ ಅಡುಗೆ ಆಗಲಿ ಆಹಾರ ಪದಾರ್ಥಗಳು ತಯಾರು ಮಾಡಬೇಕು. ಎಲ್ಲ ರುಚಿಕರವಾದ ಮತ್ತೆ ಶುಚಿಯಾಗಿ ಇಕ್ಬೇಕು. ಗೊಬ್ಬರ ಹಾಕಿದ್ರೆ ಎಲ್ಲ 10 ಮಂದಿ ವಾಟರ್ ಬಾಟಲ್
ಜೊತೆಗೆ ಕಾರ್ಯಕ್ರಮದ ಧನ್ಯವಾದ. ಕನ್ನಡ ತಾಯಿ ಓದಿದರು ಈಚಿದರು ತಾಯಿಯಾಗಬೇಕು ತಾಯಿ ನೆಲದ ಉದ್ದಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ. ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಡಾಕ್ಟರ್ ಶೈಲೇಂದ್ರ ಕೆ ಬೆಳಗಾವಿ ಸನ್ಮಾನ್ಯ ಶಾಸಕರು ವಿಧಾನಸಭೆ ಬೀದರ್ ದಕ್ಷಿಣ. ಶುಭಾಗಲಿ, ಒಳ್ಳೆಯದಾಗಲಿ. ಇವತ್ತು ಬೀದರ್ನಲ್ಲಿ ಅಕ್ಕಾ ಕೆಫೆ ಉದ್ಘಾಟನೆ ಮಾಡಿದ್ದೇನೆ. ಭಾಳ ಖುಷಿ ಆಗ್ತಾ ಇದೆ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಏನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅದಕ್ಕೆ ತರಬೇತಿಯನ್ನು ಕೊಟ್ಟು ಸರ್ಕಾರದ ವತಿಯಿಂದ ಸುಮಾರು 12 ಲಕ್ಷ ರೂಪಾಯಿ ಅನುದಾನ ಖರ್ಚು ಮಾಡಿ ಅವರಿಗೆ ಇವತ್ತು ಅಕ್ಕಾ ಕೆಫೆಯ ಏನೊಂದು ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಆದೇಶವನ್ನು ಕೊಟ್ಟಿದ್ದೇವೆ. ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾರಿ ಶಕ್ತಿ, ಮಹಿಳೆಯರಿಗೆ ಸಬಲೀಕರಣ ಮಾಡುವಂಥದ್ದು. ಅವರು ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅಂತೇಳಿ NRLM ಯೋಜನೆ ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಕಿರು ಉದ್ಯಮಗಳನ್ನು ಪ್ರಾರಂಭ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಅಡಿಯಲ್ಲಿ ಈ ಒಂದು ಅಕ್ಕಾ ಕೆಫೆ ಈಗಾಗಲೇ ಉದ್ಘಾಟನೆ ಆಗಿದೆ ಮತ್ತು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಶುಚಿತ್ವವನ್ನು ಕಾಪಾಡಿಕೊಂಡು ಒಳ್ಳೆಯ ರುಚಿಕರವಾದಂಥ ಒಂದು ಅಡುಗೆ ಪದಾರ್ಥಗಳನ್ನು ತಯಾರು ಮಾಡಿ ಈ ಅಕ್ಕಾಪಡೆ ಯಶಸ್ವಿಯಾಗಿ ನಡೀತದೆ. ಅವರಿಗೆ ಅದರಿಂದ ಒಳ್ಳೆಯ ರೀತಿಯಿಂದ ಲಾಭ ಆಗ್ತದೆ. ಇದು ಬೇರೆ ಸ್ವಸಹಾಯ ಸಂಘಗಳಿಗೂ ಇದು ಮಾದರಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ತಾನೇ ಅದೇ ನಮ್ಮ ಉಸ್ತುವಾರಿ ಸಚಿವರ ಅಮೃತ ಹಸ್ತದಿಂದ ಒಂದು ಅಕ್ಕಾ ಕೆಫೆಯನ್ನು ವಿನೂತನವಾಗಿ ಬೀದರ್ದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಉದ್ಘಾಟನೆ ಆಯಿತು. ಭಾಳಷ್ಟು ಕೆಫೆಗಳು ಬೀದರ್ದಲ್ಲಿ ಇದ್ದು ಬೇರೆ ಬೇರೆ ಹೆಸರಲ್ಲಿ, ಒಂದು ವೆಸ್ಟರ್ನ್ ಹೆಸರಲ್ಲಿ, ಒಂದು ಬೇರೆ ಬೇರೆ ದೇವ್ರ ಹೆಸರಲ್ಲಿ, ಬಟ್ ಒಂದು ಬ್ರ್ಯಾಂಡ್ ಅಕ್ಕಾ ಕೆಫೆ ಅಂತ ಮೊಟ್ಟಮೊದಲನೇ ಜಿಲ್ಲಾ ಪಂಚಾಯತ್ ಆಯಿತು. ಇದು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದು ನಮ್ಮ ಕ್ಷೇತ್ರದ ಒಂದು ಸ್ವಸಹಾಯ ಗುಂಪು ಸೆಲೆಕ್ಷನ್ ಆಗಿದೆ ಬಗ್ದಲ್ದು. ನಾನು ಉಸ್ತುವಾರಿ ಸಚಿವರಿಗಾಗಲೇ ಅಧಿಕಾರಿವೃಂದರಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ಯಾರು ಕಾರ್ಯ ಮಾಡ್ತಾರೆ ಅವರನ್ನು ಗುರುತಿಸುವಂಥ ಕೆಲಸ ಜಿಲ್ಲೆಯಲ್ಲಿ ಆಗ್ತಾ ಇದೆ, ಜಿಲ್ಲಾ ಪಂಚಾಯತ್ಲಿಂದ ಆಗ್ತಾ ಇದೆ. NRLM ಅಂದರೆ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆ 60% ಕೇಂದ್ರ ಸರ್ಕಾರ, 40% ಸಿದ್ದರಾಮಯ್ಯಜಿಯವರು ರಾಜ್ಯ ಸರ್ಕಾರದಿಂದ ಒಂದು ಯಾರ್ಯಾರು ತಮ್ಮ ಜೀವನೋಪಾಯ ಮಾಡಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು, ಎಕಾನಮಿಕಲಿ ಸ್ಟ್ರಾಂಗ್ ಆಗಬೇಕು, ಆ ಉದ್ದೇಶದಿಂದ ಎರಡೂ ಸರ್ಕಾರ ಇದೊಂದು ಒಂದು ಯೋಜನೆ ಅಂತಂದಿದೆ. ನನ್ನ ಅನಿಸಿ ನೋಡಿ ಇಡೀ ಜಿಲ್ಲೆಯಲ್ಲಿ ನಿರ್ಣಯದಲ್ಲಿ ಹೆಚ್ಚು ಸ್ವಸಹಾಯ ಗುಂಪಿದೆ ಮತ್ತು ಅಲ್ಲಿ ಹೆಚ್ಚು ಅನುದಾನ ಬಂದಿದೆ ಅಂತ ನನಗೆ ಅನ್ನಿಸ್ತಲ್ಲ ಸರ್. ನಿರ್ಣಯ ಒಂದು ಗ್ರಾಮ, ಅದು ಒಂದು ಗ್ರಾಮ ಪಂಚಾಯತಲ್ಲೇ ಸಾಕಷ್ಟು ಅನುದಾನ ಅಲ್ಲಿಂದ ಸ್ವಸಹಾಯ ಗುಂಪಿದ್ದಂತ ಮಹಿಳೆಯರು ತಗೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ರಿಟರ್ನ್ ಕೂಡ ಮಾಡ್ತಾರೆ. ಯಾವಾಗ ಯಾವುದು ಸಕ್ಸಸ್ ಆಗುತ್ತೆ ಯೋಜನೆ ಅಂದ್ರೆ ಅದು ನಾವು ಸದುಪಯೋಗ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಮತ್ತು ರಿಟರ್ನ್ ಕೂಡ ನಾವು ಕಟ್ಟಬೇಕು. ಅವಾಗೇ ಒಂದು ಸಕ್ಸಸ್ ಆಗ್ತದೆ. ಅದ್ರ ಕಡೆ ಸಕ್ಸಸ್ ಆಗ್ತಾ ಇದೆ ಅಂತ ಎಷ್ಟೊಂದು ಜಿಲ್ಲೆಯಲ್ಲಿ 185 ಮತ್ತು 10,000 ಮೇಲ್ಪಟ್ಟು ಸ್ವಸಹಾಯ ಗುಂಪುಗಳು ಅದ್ರ ಲಾಭ ಪಡಿತಾ ಇದೆ. ಇದು ಇನ್ನಿಷ್ಟು ಲಾಭ ಪಡೀರಿ, ಒಳ್ಳೆ ರೀತಿ ನಡೆಸ್ರಿ. ನೀವು ನಿಮ್ಮ ಕಾಲ ಮೇಲೆ ನೀವು ಕಡಿ ಆಗ್ರಿ, ನಿಮ್ಮ ಮೇಲೆ ನಿಮ್ಮ ಕುಟುಂಬ ನಡಿಬೇಕು, ನಿಮ್ಮೆಲ್ಲ ಮನೆ ನಡಿಬೇಕು ಅಂತ ಆಶೆ ಇದೆ ಎರಡು ಸರ್ಕಾರದ. ಅದಕ್ಕೆ ತಾವು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಮಾಡ್ಬೇಕು. ಅದು ಒಳ್ಳೆ ರೀತಿಯಲ್ಲಿ ನೀವು ಮನ್ಸೆಟ್ ಮಾಡ್ಬೇಕು. ಈಗ ಉಪ್ಪಿಟ್ಟು ಆಗ್ಲಿ, ನಮ್ಗ ಒಳ್ಳೆ ಒಳ್ಳೆ ಪದಾರ್ಥ ನಮ್ಮ ಬಗ್ದಲ್ದ ಗಣೇಶ್ ಮಂಡಳಿ ಅಧ್ಯಕ್ಷ ಪದಾಧಿಕಾರಿ ಇನ್ನೂ ಸ್ವಲ್ಪ ಕ್ವಾಲಿಟಿ ಆಗ್ಬೇಕಂತ ನನಗೆ ಅನಿಸ್ತಾ ಇದೆ. 12 ಲಕ್ಷ
10,000 ನಾವು ಖರ್ಚು ಮಾಡಿದೀವಿ. ಜೊತೆಗೆ ಹುಮ್ನಾಬಾದ್ ಅಕ್ಕ ಕ್ಯಾಫೆಗೆ 15 ಲಕ್ಷ ನಮ್ಮ ಜಾಗ ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ಒಂದು ಕೋಣೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಅದಕ್ಕೆ ಏನು ಇಂಟೀರಿಯರು ಏನು ವ್ಯವಸ್ಥೆಗಳೆಲ್ಲ ನಾವು ಮಾಡಿದ್ದೀವಿ. ಜೊತೆಗೆ ಒಂದು SHG ಭಕ್ತರಿಂದ ಶ್ರೀ ಗಣೇಶ ಸ್ವಸಹಾಯ ಸಂಘ ಅವ್ರಿಗೆ ನಾವು ಆಯ್ಕೆ ಮಾಡಿದ್ವಿ. ಒಂದು ಸ್ಕ್ರೂಟಿನಿ ಮಾಡಿ ಯಾರು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ ಅವ್ರಿಗೆ ಆಯ್ಕೆ ಮಾಡಿ ಅವ್ರದ್ದು ಒಂದು ಸ್ವಲ್ಪ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ಅಕ್ಕ ಕ್ಯಾಫೆನ ಬಿಟ್ಟಿದ್ದು. ಅವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಒಂದು ಮೆನು ಕೂಡ ಮಾಡಿದ್ದಾರೆ. ಎಲ್ಲ ತರಹದ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತೆ ಗೂಗಲ್ ಪೇ, ಫೋನ್ ಪೇ ಇವು ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕ್ಯಾಶು, ಆನ್ಲೈನ್ ಪೇಮೆಂಟು. ಮತ್ತೆ ಈಗ ನಾವು ಎಲ್ಲ ಇಲಾಖೆಯಲ್ಲಿ ಏನು ಮೀಟಿಂಗ್ಗಳಾಗತ್ತೆ ಅವ್ರಿಗೆ ಕೂಡ ಇವರಿಗೆ ಮೀಟಿಂಗ್ಗಳಲ್ಲಿ ಊಟೋಪಚಾರ ವ್ಯವಸ್ಥೆ ಕೂಡ ಈ ಕ್ಯಾಂಟೀನ್ ಅಕ್ಕ ಕ್ಯಾಫೆ ಮುಖಾಂತರ ಮಾಡ್ಬೇಕಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಅವರೆಲ್ಲ ನಮ್ಮ ಭಕ್ತರ ಸ್ವಸಹಾಯ ಸಂಘ ಅವರಿಗೆ ನಾನು ಶುಭಾಶಯಗಳು ತಿಳಿಸ್ತೀನಿ. ಅವರು ಒಳ್ಳೆಯ ರೀತಿಯಲ್ಲಿ ಈ ಒಂದು ಅಕ್ಕ ಕ್ಯಾಫೆ ನಡೆಸ್ಕೊಂಡು ಹೋಗ್ಲಿ. ಮತ್ತೆ ಇನ್ನ ಇದು ಒಂದು ಏನು ಸೀಡ್ ಫಂಡಿಂಗ್ ಮಾಡಿದೀವಿ, ಒಂದು ಮೂಲಭೂತ ಅಷ್ಟೇ ರೆಡಿ ಮಾಡಿಕೊಟ್ಟಿದೀವಿ. ಇದು ಹೇಗೆ ಅಭಿವೃದ್ಧಿ ಪಡಿಸೋದು, ಹೇಗೆ ದೊಡ್ಡದು ಮಾಡೋದು ಈಗ ಅವರು ಶ್ರಮ ಮೇಲೆ ಬಿಟ್ಟಿರೋದು. ಅವರು ಒಳ್ಳೆ ಶ್ರಮ ಮಾಡ್ಲಿ. ಮತ್ತೆ ಈ ಒಂದು ಅಕ್ಕ ಕ್ಯಾಫೆ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಮಾಡ್ಲಿ ಅಂತ ಹೇಳುತ್ತಾರೆ. ದೂರು ಬಗ್ದಲು ನಮ್ಮದು ಗಣೇಶ ಸಂಘ ಅಂತೇಳಿ, ಆಮೇಲೆ ಅಕ್ಕ ಕೆಫೆ ಅಂತೇಳಿ ಮಾಡ್ಲತ್ತಿದ್ದೇವ್ರು. 10 ಮಂದಿ ನಮ್ಮ ಸಂಘಿನ ಹೆಣ್ಮಕ್ಳು, 6 ಜನ ಕೆಲಸ ಮಾಡ್ತೇವೆ ಸರ್. ಇದು ಅಕ್ಕ ಕೆಫೆ ಅಂತ ಕೊಟ್ಟೆ ಎಲ್ಲ ಧನ್ಯವಾದಗಳು. ಎಲ್ಲರೂ ನಮ್ಗೆ ಚಂದ ನಡೆಸ್ಕೊಟ್ರೆ, ಈಶ್ವರ ಖಂಡ್ರೆ ಬಂದು ಓಪನಿಂಗ್ ಮಾಡ್ರೆ ಅಕ್ಕ ಕೆಫೆ ಅಂತೇಳಿ ಧೈರ್ಯದಿಂದ ಮಾಡ್ಕೊಳ್ಳೋದೇವು. ಒಳ್ಳೆಯದಲ್ಲಿ ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ರೈತರ ನಡುವೆ ತಾರತಮ್ಯ ಮಾಡುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಗಾಂಧಿಗಂಜ್ನಲ್ಲಿರುವ ಬಸವೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆಯನ್ನು ಆರಂಭಗೊಂಡು ಕೃಷಿ ಇಲಾಖೆಯ ಕಚೇರಿವರೆಗೆ ರ್ಯಾಲಿ ನಡೆಸಿದರು. ಪೊಲೀಸರು ಕೃಷಿ ಕಚೇರಿ ಎದುರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಲ್ಲಿಯೇ ತಡೆದರು. ಇಲಾಖೆಯ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ರ್ಯಾಲಿಯುದ್ದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ವಿರುದ್ಧ ಘೋಷಣೆಗಳನ್ನು ಹಾಕಿದ್ದರು. ಅವರ ಭಾವಚಿತ್ರ ಹಿಡಿದು ಧಿಕ್ಕಾರ ಧಿಕ್ಕಾರ ಎಂದು ಕೂಗಿದ್ದರು. ಅತಿವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ. ಉದ್ದು, ಹೆಸರು, ಸೋಯಾ, ಹತ್ತಿ, ಕಬ್ಬು ಹಾಳಾಗಿದೆ. ಮದುವೆಗೆ ಹಣವಿಲ್ಲ. ಕುರ್ಚಿ ಕಿತ್ತಾಟದಲ್ಲಿ ರೆಸಾರ್ಟ್ ರಾಜಕೀಯ ಮಾಡುತ್ತಿದ್ದಾರೆ. ರೈತರು ಹೇಗಿದ್ದಾರೆ ಎನ್ನುವುದು ಅವರಿಗೆ ಬೇಕಿಲ್ಲ. ಈ ಸರ್ಕಾರದಿಂದ ರಾಜ್ಯದ ಜನ ರೋಸಿ ಹೋಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ರಾಜ್ಯ ಘಟಕದ ಕಾರ್ಯದರ್ಶಿಯೂ ಆದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಮಾತನಾಡಿ, ದೀಪಾವಳಿಗೂ ಮುಂಚೆ ಎಲ್ಲ ರೈತರಿಗೆ ಪರಿಹಾರ ಧನ ವಿತರಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದರು. ಆದರೆ ಜಿಲ್ಲೆಯ 4 ತಾಲೂಕುಗಳ ರೈತರಿಗೆ ಇದುವರೆಗೆ ಅತಿವೃಷ್ಟಿ ಪರಿಹಾರ ನೀಡಿಲ್ಲ ಎಂದರು. ಇದುವರೆಗೆ ರೈತರಿಗೆ ಕೊಟ್ಟ ಪರಿಹಾರವೆಲ್ಲ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರದ ಹಣ ಇದುವರೆಗೆ ಕೊಟ್ಟಿಲ್ಲ. ತಾಂತ್ರಿಕ ದೋಷ ಎಂದು ಹೇಳುತ್ತಿದ್ದಾರೆ. ಅದೆಂತಹ ದೋಷ ಎಂಬುದನ್ನು ತಿಳಿಸಬೇಕು. ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶದ ಎಲ್ಲ ರೈತರಿಗೆ ಒಂದೇ ಸಲ ಹಣ ಜಮೆ ಮಾಡುತ್ತದೆ. ಇದೇಕೆ ಆಗುತ್ತಿಲ್ಲ? BS ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ 4,000 ಹೆಚ್ಚುವರಿ ಕೊಡುತ್ತಿದ್ದರು. ಕಾಂಗ್ರೆಸ್ ಸರ್ಕಾರ ಕೊಡುತ್ತಿಲ್ಲ ಎಂದು ಟೀಕಿಸಿದ್ದರು. ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಕೊಟ್ಟ ಆಶ್ವಾಸನೆ ಸುಳ್ಳಾಗಿದೆ. ಸುಳ್ಳು ಭರವಸೆ ಕೊಡುವುದರಲ್ಲಿ, ರೈತರಿಗೆ ಮೋಸ ಮಾಡುವುದರಲ್ಲಿ ಅವರು ಸೀನಿಯರ್ಸ್. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕೆಂದರು. ರೈತರು ನಗರದಲ್ಲಿ 1 ವಾರ ಅಹೋರಾತ್ರಿ ಧರಣಿ ನಡೆಸಿದ್ದರು. ಬಿಜೆಪಿ ಸಹ ಅದನ್ನು ಬೆಂಬಲಿಸಿತ್ತು. ಇದರಿಂದ ಎಚ್ಚೆತ್ತು ಸಚಿವರು ಭಾರೀ ಪೊಲೀಸರೊಂದಿಗೆ ಧರಣಿ ಸ್ಥಳಕ್ಕೆ ತೆರಳಿದ್ದರು. ಇದು ಸರಿನಾ? ಬಿಜೆಪಿಯವರಾದ ನಾವು ರೈತರಿಗೆ ಬೆಂಬಲ ಕೊಡುವುದು ತಪ್ಪಾ ಎಂದು ಕೇಳಿದ್ದರು. ಈ ಪ್ರತಿಭಟನೆಯಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಹುಮ್ನವ ಶಾಸಕರಾದ ಸಿದ್ಲಿಂಗ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪ್ರಕಾಶ್ ಖಂಡ್ರೆ, ಬಾಪು ವಾಲಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ರೆಡ್ಡಿ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಶಶಿಧರ್ ಹೊಸಳ್ಳಿ, ಅಶೋಕ್ ಕೊಕ್ರಾಣೆ, ಜಗನ್ನಾಥ್ ಜಾಮದಾರ್, ಗುರುನಾಥ್ ಜಾಂತೀಕರ್, ಬಸವರಾಜ್ ಪವಾರ್, ವೀರು ದಿಗ್ವಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಈಶ್ವರ್ ಖಂಡ್ರೆಗೆ
ಜಿಲ್ಲೆಯಲ್ಲಿ ಈ ಒಂದು ಹೆಚ್ಚಿನ ಮಳೆಯಾಗಿ ಬಹಳಷ್ಟು ಬೆಳೆ ಹಾನಿಯಾಗಿದೆ. ಹೊರ ರಾಜ್ಯದ ಬಂದಂಥ ನೀರು ಪ್ರವಾಹದಿಂದ ಬೆಳೆಯಲ್ಲದ ಹಾನಿಯಾಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ರೈತರಿಗೆ ಏನದ 600, 700, 500, 1000 ಈ ಥರ ಯಾವ ಒಂದು ಮಾನದಂಡ ಮೇಲೆ ಹಣ ಏನದ ಬರ್ತಾ ಇದೆ. ಇದು ಭಾಳ ದುರದೃಷ್ಟ, ಒಂದು ರೈತರ ಮೇಲೆ ಅನ್ಯಾಯ. ಹಾಗಾಗಿ ಈ ಒಂದು ಎಕರೆಗೆ ಏನದ ನಮ್ಮ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಏನದ ಒಂದು ಹೆಕ್ಟರ್ಗೆ 17,000 ರೂಪಾಯಿ ಕೊಡ್ತಾರೆ. ಆದರೆ 1 ಎಕರೆ, 2 ಎಕರೆ, 3 ಎಕರೆ ಇದ್ದರೇನು 600-700 ರೂಪಾಯಿ ಬಂದಿದೆ. ಮೊನ್ನೆ ನಾನು ನಮ್ಮ ತಾಲೂಕಾಧಿಕಾರಿ ಕೇಳಿದಾಗ ಇಲ್ಲ ಅದು ಇನ್ನೂ ಏನೋ ನಾವೇನದ ಪರೀಕ್ಷಣೆ ಮಾಡ್ತಾ ಇದ್ದೀವಿ, ಮತ್ತೊಂದು ಸಲ ಸರ್ವೆ ಮಾಡಿಸ್ತೀವಿ, ಈ ಥರ ಒಂದು ಆಯ್ಕೆ ಕೊಟ್ಟಿದ್ದು. ಮಹಾರಾಷ್ಟ್ರನಲ್ಲಿ 1 ಹೆಕ್ಟರ್ಗೆ 35,000 ರೂಪಾಯಿ ಎಲ್ಲರಿಗೂ ಬರ್ತಾ ಇದೆ. ಅದು ವಿಶೇಷವಾಗಿ ಏನದ ಇರಿಗೇಷನ್ ಇದ್ದವರಿಗೆ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕದ ಸರ್ಕಾರ ಈ ಥರ ರೈತರ ಮೇಲೆ ಏನದ ಈ ಒಂದು ಶೋಷಣೆ, ರೈತರ ಮೇಲೆ ಅನ್ಯಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ BJP ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಯಾವ ಥರ ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹಣ ಕೊಡ್ತಾರೆ, ಅದೇ ಥರ ಯಡಿಯೂರಪ್ಪ ಮತ್ತು ಬೊಮ್ಮಾಯಿರನ್ನದ 4,000 ರೂಪಾಯಿ ರೈತರಿಗೆ ಸನ್ಮಾನದ ಒಂದು ಕಿಸಾನ್ ಸನ್ಮಾನ್ ಯೋಜನೆ ಜಾರಿಯಲ್ಲಿದ್ದರು. 100% ಅಂದರೂ ಕೂಡ ಸಂಪೂರ್ಣವಾದಂಥ ರೈತರ ಬೆಳೆ ನಷ್ಟ ಆಗಿದೆ. ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ. ಕೆಲವೊಂದು ಕಡೆ ಬ್ರಿಡ್ಜ್ಗಳು ಒಡೆದೋಗಿದೆ, ರೈತರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಕಡೆ ರೈತರಿಗೆ ಹೋಗುವಂಥ ದಾರಿ ಇಲ್ಲ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಂತೂ ಕೆಲವೊಂದು ಗ್ರಾಮಗಳಲ್ಲಿ ರೈತರಿಗೆ ತಮ್ಮ ಹೊಲದ ಸೀಮೆ ಎಲ್ಲಿದೆ ಅಂತೇಳಿ ಹುಡುಕುವಂಥ ಪರಿಸ್ಥಿತಿ ಇದೆ. ಅಂದರೆ ಇಂತಹ ಭೀಕರ ಪರಿಸ್ಥಿತಿ ಆದರೂ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಏನು ಮಾಡ್ತಾ ಇದ್ದೀರಿ ನೀವು? ಇಲ್ಲಿನ ಒಬ್ಬ ಮುನ್ಸಿಪಾಲಿಟಿ ಮಿನಿಸ್ಟರ್ ರಹೀಮ್ ಖಾನ್, ನಿಮ್ಗೆ ಏನಾದರೂ ಗೊತ್ತಿದೆಯಾ? ಒಂದ್ಸತಿ ಸುತ್ತಾಡಿ ನೋಡ್ರಿ ನೀವು ರೈತರ ಪರಿಸ್ಥಿತಿ ಏನಿದೆ ಅಂತೇಳಿ. ನಾವು ರೈತರ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಹೋದಾಗ, ರೈತರ ಕಷ್ಟದ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಹೋದಾಗ ಮುಖ ಹೊರಿಸ್ಲಿಕ್ಕೆ ಬರ್ತಾರೆ ರಹೀಮ್ ಖಾನ್ ಅವರು. ಮುಖ ಹೊರಿಸ್ಲಿಕ್ಕೆ ರೈತರು, ನಿಮ್ಮ ಜವಾಬ್ದಾರಿ ಏನು ಅಂತ. ನೀವು ಶಾಸಕರು ಇದ್ರಿ, ಮಂತ್ರಿನೂ ಇದ್ರಿ, ಆದರೆ ನಿಮಗೆ ಜವಾಬ್ದಾರಿ ಇಲ್ವಾ? ಇವತ್ತು ಯಾವ ಪರಿಸ್ಥಿತಿ ರೈತರು ಅನುಭವಿಸ್ತಾ ಇದ್ದಾರೆ, ಇದು ಒಂದನೇ ಹೋರಾಟ ಅಲ್ಲ ಬಿಜೆಪಿದು. ನಿರಂತರವಾಗಿ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಹೆಚ್ಚಿಸಿದ್ರು ಕೂಡ ಇವತ್ತು ಸರ್ಕಾರದ ಕಿವಿ ಮೇಲೆ ಮಾತು ಹೋಗ್ತಾ ಇಲ್ಲ. ಸಿದ್ದರಾಮಯ್ಯ ಯಾವುದ್ರೊಳಗೆ ಬೀಜ ಅಂತ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಇರ್ತೀನೋ ಇಲ್ಲೋ, ಅದರಲ್ಲಿ ಸಿದ್ದರಾಮಯ್ಯ ಬೀಜ. ಈ ಒಂದು ಅತಿವೃಷ್ಟಿಯಿಂದ ರೈತರು ಏನು ಸಂಕಷ್ಟದಾಗಿದ್ದಾರ ಇವತ್ತು ನಾವು ನೋಡ್ಬೋದು. ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಲೆ ಇವತ್ತು ರೈತರು ಸಂಕಷ್ಟದಾಗಿದ್ದಾರೆ. ಇವತ್ತು ರೈತರ ಪರವಾಗಿ ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. ತಾವು ನೋಡ್ಬೋದು, ಏನು ಇವರು CM, DCM, ನಾನು CM ಆಗಬೇಕು, ನೀನು CM ಆಗಬೇಕಂತ ಅದರಲ್ಲೇ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಮುಖಾಂತರ ಅವನ ಮನೆಗೆ ಇವ ಹೋದ, ಇವನ ಮನೆಗೆ ಅವ ಹೋದ, ಅದು ಬಿಟ್ಟು ಏನೂ ಮಾಡ್ತಾ ಇಲ್ಲ. ಇವತ್ತು ರೈತರು ಸಂಕಷ್ಟದಾಗಿದ್ದಾರ. ಹೊರಗೆ ಬಂದು ನೋಡಿದಾಗ ಅವ್ರಿಗೆ ಮಾತ್ರ ಗೊತ್ತಾಗ್ತದ. ಒಬ್ಬರು ದಿಲ್ಲಿಗೆ ಹೋಗ್ತಾರ, ಒಬ್ಬರು ಮುಂಬೈಗೆ ಹೋಗ್ತಾರ, ಇದು ಬಿಟ್ಟು ಏನು ಮಾಡ್ತಾ ಇಲ್ಲ. ಇವತ್ತು CM ಇರ್ಬೋದು, DCM ಇರ್ಬೋದು. ಇವತ್ತಿಷ್ಟು ಅತಿವೃಷ್ಟಿ ಆಯಿತು ನಮ್ಮ ಜಿಲ್ಲೆಯಲ್ಲಿ. ಯಾರೇ ಒಬ್ಬ ಬೆಂಗಳೂರಿನಿಂದ ಬಂದು ಸಚಿವರು, ಇವತ್ತು ಕೃಷಿ ಸಚಿವರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಯಾರೇ ಒಬ್ಬರು ಸಚಿವರು ಕೂಡ ಬಂದು ಭೇಟಿ ಮಾಡ್ಲಿಕ್ಕೆ ಸೌಜನ್ಯ ಕೂಡ ಮಾಡಿಲ್ಲ. ಇವತ್ತು CM ಅವರು ಕೂಡ ಬಂದಿದ್ರು, ಏನು ಒಂದು 5 ನಿಮಿಷ ಹೆಲಿಕಾಪ್ಟರ್ದಾಗ ಬಂದರು, ಗುಡುಗುಡು ಬಂದರು, ಗುಡುಗುಡು ಹೋದ್ರು, ಗೊತ್ತೂ ಆಗಿಲ್ಲ. ಆದರೆ ಇವತ್ತು ರೈತರು ಸಂಕಷ್ಟದಾಗಿದ್ದಾರ. ಇವತ್ತು ನಾವು ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿದ್ದೇವೆ. ಇವತ್ತು ನೋಡ್ಬೋದು, ಏನು ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪರು ಅನೇಕ ರೈತರ ಪರ ಯೋಜನೆಗಳನ್ನು ಘೋಷಣೆ ಮಾಡಿ ರೈತರಿಗೆ ತಲುಪಿಸುವಂಥ ಕಾರ್ಯ ಮಾಡಿದರು. ಇವತ್ತು ವಿಶೇಷವಾಗಿ ಏನು ಕೇಂದ್ರ ಸರ್ಕಾರದಿಂದ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 6,000 ರೂಪಾಯಿ ಮತ್ತು ನಮ್ಮ ಸರ್ಕಾರ ಇದ್ದಾಗ 4,000 ರೂಪಾಯಿ ಕೊಡ್ತಾ ಇದ್ದೆವು. ಈ ಸರ್ಕಾರ ಬಂದಿನ ಮೇಲೆ ಅವ್ನು 4,000 ರೂಪಾಯಿ ಕೊಡೋದು ಕೂಡ ಕಟ್ ಮಾಡಿದ್ದಾರೆ. ನಮ್ಮ ರೈತಾಪಿ ಜಂಟಿ ನಿರ್ದೇಶಕರು ಕೂಡ ನಮ್ಮ ಜೊತೆ ಬಂದಿದ್ರು. ಸುಮಾರು 2 ಲಕ್ಷ ಮೇಲ್ಪಟ್ಟು ಹೆಕ್ಟರ್ ಹಾಳಾಗಿದೆ ನಮ್ಮ ರೈತರ ಜಮೀನು. ಅದರ ಉದ್ದು, ಹೆಸರು, ಸೋಯಾಬೀನ್, ಹತ್ತಿ, ಪಾರ್ಟ್ ಆಫ್ ಕಬ್ಬು. ಆದರೆ ಸಮರ್ಪವಾಗಿ ದುಡ್ಡು 8,500 NDRF, 8,500
ರಾಜ್ಯ ಸರ್ಕಾರ ಕೊಡ್ತೀನಂತ ಭಾಳ ದೊಡ್ಡದಾಗಿ ಬಿಗ್ದರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಇಬ್ಬರು ಸಚಿವರು. ಅದು ಕಾರಣ ಏನು, ರಿಸಲ್ಟ್ ಏನು? ಇನ್ನೂ ಒಂದು 2,000 3,000 ಹಿಂದೆ ರೈತರು ಬಂದಿದ್ದಾರೆ, ನಾಗನ್ಕೇರ ಕೆಲವು ರೈತರು ಅವ್ರು ಬೆಳಗ್ಗೆ ಹೇಳ್ತಾ ಇದ್ದರು 2,000 3,000 4,000 ಇದೇ ನಮ್ಮ ಭಿಕ್ಷೆ ಕೊಡ್ತಾ ಇದ್ದಾರೇನು ಸರ್ ಡಾಕ್ಟ್ರೇ ಅಂತ ಕೇಳಿದ್ರು. ನಾನು ಜಂಟಿ ನಿರ್ದೇಶಕರಿಗೆ ಈ ಸಭೆ ಆದ ತಕ್ಷಣ ನಾನು ಕೇಳೋಕೆ ಇಚ್ಛೆ ಪಡ್ತೀನಿ, ಈಗಲೂ ಕೇಳ್ತೀನಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ನೀವು ಆ್ಯಸ್ ಪರ್ ಗೈಡ್ಲೈನ್ಸ್ ಕೊಡ್ತೀನಂತ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ರಿ 8,500 ಪ್ಲಸ್ 8,500, ಯಾಕೆ 2,000 3,000 2,000 1,000 ಕೂಡ ಇತ್ತು? ಫುಲ್ ಕೊಡಿ, ಪಾಪ ಅವ್ರ ಹೊಟ್ಟೆರೆ ತುಂಬ್ತದೆ, ಮದುವೆ ಮಕ್ಕಳಿಗೆ ಆಗುತ್ತೆ, ಹಬ್ಬ ಅಡಿ ಆಗುತ್ತೆ, ಅದನ್ನು ಮಾಡ್ತಾ ಇಲ್ಲ. ಇದು ಯಾಕೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ? ಇದನ್ನು ನಾವು ಜನರಿಗೆ ಉತ್ತರ ಹೇಳಬೇಕು ರಾಜ್ಯ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಪೊಲೀಸ್ ಸಿಬ್ಬಂದಿಗಳಿಗೆಲ್ಲ ಅನಿಸ್ತಾ ಇರಬೇಕು, ಮೊನ್ನೆ ತಾನೇ ಇದೇ ಹೋರಾಟ ಮಾಡ್ಯಾರ, ಇದೇ ಮಾಡ್ಯಾರ, ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ರಾಜ್ಯ ಸರ್ಕಾರದ ಚರ್ಮ ದಪ್ಪ ಆಗಿದೆ. ನಾವು ಇಷ್ಟೊಂದು ಹೋರಾಟ ಮಾಡಿದರೂ ಕೂಡ ಅವ್ರ ಕಿವಿಗೆ ಬೀಳ್ತಾ ಇಲ್ಲ. ಅದಕ್ಕೆ ಈ ಹೋರಾಟವನ್ನು ನಾವು ಜನಾಂದೋಲನ ಮಾಡಬೇಕು ಅನ್ನುವಂಥ ಅಪೇಕ್ಷೆಯಿಂದ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. 8ನೇ ತಾರೀಕಿಗೆ ಬರುವಂಥ 8ನೇ ತಾರೀಕಿಗೆ ಬೆಳಗಾವಿನಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡೋರಿದ್ದೀವಿ. ಇವತ್ತು ಈ ಹೋರಾಟದ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ನಾವು ಮಾತಾಡಿದ್ದೀವಿ. ಇವತ್ತು ಕೂಡ ನಮ್ಮ ಉದ್ದೇಶ ಏನು ಅಂದರೆ ರೈತರಿಗೆ ಸರಿಯಾದ ಪರಿಹಾರ ಕೊಡಬೇಕು. ರೈತರ ತೊಂದರೆಯಲ್ಲಿದ್ದಾನ ನೈಸರ್ಗಿಕ ವಿಕೋಪದಿಂದ ಅತಿವೃಷ್ಟಿಯಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿ ಹಿಂದೆ ಎಂದೂ ಕಂಡರಿಯದಂಥ ಮಳೆಯಾಗಿ ಇವತ್ತು ಬೀದರ್ ಜಿಲ್ಲೆಯ ರೈತ ಸಂಕಷ್ಟದಲ್ಲಿದ್ದಾನೆ. ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಅವ್ರ ಖಾತೆಗೆ 2,000 3,000 ಬರ್ತಾ ಇದೆ. ಅದು ಯಾವುದಕ್ಕೂ ಸರಿ ಹೋಗೋದಿಲ್ಲ. ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ಪರಿಹಾರ ಕೊಡಬೇಕು ಒಂದೇ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನು ಘೋಷಣೆ ಮಾಡಿದ್ದೀರಿ ಅದನ್ನಾದರೂ 17,000 ರೂಪಾಯಿ ಖುಷ್ಕಿಗೆ ಮತ್ತು ನೀರಾವರಿಗೆ 25,000 ಬಹು ವರ್ಷದ ಬೆಳೆಗೆ ಇನ್ನು ಹೆಚ್ಚಿನ ದುಡ್ಡು ಕೊಡ್ತೇವೆ ಅಂದರೆ ಅದನ್ನಾದರೂ ಕೊಡ್ರಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ರೈತರ ಹಾಲಿನ ಸಬ್ಸಿಡಿ ದರ 620 ಕೋಟಿ ನುಂಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು 2016ರಿಂದ ಬೇಡಜಂಗಮ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವ ಮೂಲಕ ದಲಿತರು ಅದರಲ್ಲೂ ದುರ್ಬಲರ ಹಕ್ಕು ಕಸಿದುಕೊಳ್ಳಲು ಯತ್ನಿಸಿದ ಏಕತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಅವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿ ಇವರನ್ನು ಗಡೀಪಾರು ಮಾಡುವಂತೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಆಗ್ರಹಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕಳೆದ 7-8 ವರ್ಷಗಳಿಂದ ರವೀಂದ್ರ ಸ್ವಾಮಿ ಅವರ ಜಂಗಮ ಎಸ್ಸಿ ಪ್ರಮಾಣ ಪತ್ರ ವಿವಾದಿತ ದರ್ಜೆಯಲ್ಲಿದೆ. ರವೀಂದ್ರ ಸ್ವಾಮಿ 2016ರಲ್ಲಿ ಎಸ್ಸಿ ಬೇಡ ಜಂಗಮ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದರು. ಸತತ ಪ್ರಯತ್ನದ ಬಳಿಕ 2019ರಲ್ಲಿ ಇವರಿಗೆ ಆಗಿನ ಬೀದರ್ ತಹಸೀಲ್ದಾರರು ಎಸ್ಸಿ ಪ್ರಮಾಣ ಪತ್ರ ನೀಡಿದ್ದರು. ಆಗಿನಿಂದ ಇದು ವಿವಾದದ ಸೃಷ್ಟಿಯಾಯಿತು. ಸಾಕಷ್ಟು ದೂರು ಸಮಗ್ರ ಪರಿಶೀಲನೆ ಬಳಿಕ ಹಿಂದಿನ ಡಿಸಿ ಗೋವಿಂದರೆಡ್ಡಿ ಅವರು ತೆರೆದ ಕೋರ್ಟ್ನಲ್ಲಿ ತಹಸೀಲ್ದಾರರು ಇವರಿಗೆ ನೀಡಿದ್ದ ಎಸ್ಸಿ ಪ್ರಮಾಣ ಪತ್ರ ರದ್ದುಪಡಿಸಿದ್ದರು. ಇವರ ಸುಳ್ಳು ಜಾತಿ ಪ್ರಮಾಣ ನೀಡಲು ಸಹಕರಿಸಿದ ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರು ಹಾಗೂ ತಹಶೀಲ್ದಾರರನ್ನ ಸೇವೆಯಿಂದ ವಜಾ ಮಾಡಬೇಕೆಂದು ಬೌದ್ಧೆ ಒತ್ತಾಯಿಸಿದ್ದರು. ಮುಂದುವರಿದು ಮಾತನಾಡುತ್ತಾ ಇವರು 1ರಿಂದ 7ನೇ ಶಾಲಾ ದಾಖಲಾತಿಗಳಲ್ಲಿ ಲಿಂಗಾಯತ, 8ರಿಂದ 10ರವರೆಗೆ ಭಾರತೀಯ ಹಿಂದೂ ಉಲ್ಲೇಖವಿದೆ. ಇವರ ಗ್ರಾಮ ಹಾಲಹಳ್ಳಿಯಲ್ಲಿ ವಿಚಾರಿಸಿದಾಗ ಆಚಾರ ವಿಚಾರ ಸಹ ವೀರಶೈವ ಲಿಂಗಾಯತ ಕಂಡಿತ್ತು. ಕಂದಾಯ ನಿರೀಕ್ಷಕರು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಪಂಚನಾಮೆ ಪ್ರಕಾರ ಇವರ ವೀರಶೈವ ಲಿಂಗಾಯತ ಜಾತಿಗೆ ಸೇರಿದ್ದಾರೆ ಎಂದು ಖಚಿತವಾಗಿದೆ ಎಂದು ಡಿಸಿ ಆದೇಶದಲ್ಲಿ ತಿಳಿಸಲಾಗಿತ್ತು. ಇವರು 2006ರಲ್ಲಿ ಬೀದರ್ ನಗರಸಭೆ ಚುನಾವಣೆ ನಾಮಪತ್ರದಲ್ಲಿ ಹಿಂದೂ ಲಿಂಗಾಯತ ಎಂದು ತಿಳಿಸಿದ್ದರು. ಇವೆಲ್ಲ ಕಾರಣಗಳಿಂದ ಇವರಿಗೆ 2019ರ ಆಗಸ್ಟ್ 27ರಂದು ಬೀದರ್ ತಹಸೀಲ್ದಾರರು ನೀಡಿದ ಎಸ್ಸಿ ಬೇಡ ಜಂಗಮ ಪ್ರಮಾಣ ಪತ್ರ ಆರ್ಡಿ ನಂಬರ್ 38137154 334
ರದ್ದುಗೊಳಿಸಿದ್ದರು. ಇದಾದ ಬಳಿಕ ಈ ಪ್ರಕರಣ ಕುರಿತು ಕಲಬುರಗಿ ಹೈಕೋರ್ಟ್ ಮೆಟ್ಟಲೇರಿದ್ದರು. ಕಲಬುರಗಿ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠವು ಇದನ್ನು ಮರುಪರಿಶೀಲಿಸಿ ವರದಿ ನೀಡುವಂತೆ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿತ್ತು. ಇದನ್ನು ಪ್ರಶ್ನಿಸಿ ಬೀದರ್ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಾನು ಕಲಬುರಗಿ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠದಲ್ಲಿ ಪ್ರತ್ಯೇಕ ಮೇಲ್ಮನವಿ ಸಲ್ಲಿಸಿದ್ದೆವು. ವಿಭಾಗೀಯ ಪೀಠವು ಈ ಪ್ರಕರಣ ಕೈಗೆತ್ತಿಕೊಂಡು ಲಿಂಗಾಯತಲ್ಲಿನ ಜಂಗಮರೇ ಬೇಡ ಜಂಗಮ ಬುಡುಗ ಅಥವಾ ಬೇಡ ಜಂಗಮರೇ ಬೇರೆ ಎಂದು ಸ್ಪಷ್ಟಪಡಿಸಿತ್ತು. ವೀರಶೈವ ಲಿಂಗಾಯತರಾದ ರವೀಂದ್ರ ಸ್ವಾಮಿ ಬೇಡ ಜಂಗಮ ಎಸ್ಸಿ ಎಂದು ಪ್ರತಿಪಾದಿಸುವ ಪ್ರಶ್ನೆಯೇ ಬರದ್ದು ಎಂದು ಹೇಳಿತ್ತು. ಇದಕ್ಕೆ ಸಾಕಷ್ಟು ನಿರ್ದೇಶನವೂ ನೀಡಿತ್ತು. ಕಳೆದ ಜೂನ್ 30ರಂದು ಹೈಕೋರ್ಟ್ ವಿಭಾಗೀಯ ಪೀಠ ವೀರಶೈವ ಲಿಂಗಾಯತ ಜಂಗಮರ ಬೇಡ ಅಥವಾ ಬುಡ್ಗ ಜಂಗಮರಲ್ಲ, ಇವರು ಎಸ್ಸಿ ಸರ್ಟಿಫಿಕೇಟ್ ಪಡೆಯಲು ಅರ್ಹರು ಎಂದು ಆದೇಶಿಸಿತ್ತು. ಆ ತೀರ್ಪನ್ನು ಪ್ರಶ್ನಿಸಿ ರವೀಂದ್ರ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ ವಿಶೇಷ ಮೇಲ್ಮನವಿ ವಜಾಗೊಂಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರಿಂದ ಪೀಠ ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡುವುದಕ್ಕೆ ನಮಗೆ ಯಾವುದೇ ಕಾರಣಗಳಿಲ್ಲ. ಈ ವಿಶೇಷ ಮೇಲ್ಮನವಿ ವಜಾಗೊಳಿಸಲಾಗುತ್ತಿದೆ ಎಂದು ತಿಳಿಸಿ ಹೈಕೋರ್ಟ್ ನೀಡಿದ ತೀರ್ಪಿಗೆ ಸುಪ್ರೀಂ ಸಹ ಮುಂದುವರಿಯುತ್ತಿದೆ. ಇದರಿಂದ ಭವಿಷ್ಯದಲ್ಲಿ ದಲಿತರ ಹಕ್ಕು ಕಬಳಿಸುವ ಇವರ ಪ್ರಯತ್ನ ಸಂಪೂರ್ಣವಾಗಿ ಮುಗಿದು ಹೋದ ಅಧ್ಯಾಯ. ಹಾಗಾಗಿ ನಮಗೆ ಇದರಿಂದ ದೊಡ್ಡ ನ್ಯಾಯ ಸಿಕ್ಕಿದೆ. ಈಗಾಗಲೇ ಇವರು ಪಡೆದಿರುವ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶಿಸಬೇಕು. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಭವಿಷ್ಯದಲ್ಲಿ ಇಂತಹ ಸಂವಿಧಾನ ವಿರೋಧಿ ಕಾರ್ಯಕ್ಕೆ ಯಾರು ಸಹ ಕೈ ಹಾಕದಂತೆ ನೋಡಿಕೊಳ್ಳಬೇಕು. ಜೊತೆಗೆ 2019ರಲ್ಲಿ ಇವರಿಗೆ ಸುಳ್ಳು ಜಾತಿ ಪ್ರಮಾಣ ನೀಡಲು ಸಹಕರಿಸಿದ ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರು ಹಾಗೂ ತಹಶೀಲ್ದಾರರನ್ನ ಸೇವೆಯಿಂದ ವಜಾ ಮಾಡಬೇಕೆಂದು ಬೌದ್ಧೆ ಒತ್ತಾಯಿಸಿದ್ದರು. ಖ್ಯಾತ ವಿದ್ವಾಂಸರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಠಲ್ದಾಸ್ ಪ್ಯಾಕೆ ಮಾತನಾಡಿ, ಜಿಲ್ಲೆಯಲ್ಲಿ ರವೀಂದ್ರ ಸ್ವಾಮಿ ಹಾಗೂ ಭಾಲ್ಕಿಯಲ್ಲಿ ಪುರಸಭೆ ಸದಸ್ಯರೊಬ್ಬರು ಎಸ್ಸಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ತಹಶೀಲ್ದಾರರು ನ್ಯಾಯಾಲಯ ಆದೇಶಕ್ಕೆ ತಪ್ಪಾಗಿ ಅರ್ಥೈಸಿಕೊಂಡಿದ್ದರಿಂದ ರವೀಂದ್ರ ಸ್ವಾಮಿ ಅವರಿಗೆ ಎಸ್ಸಿ ಬೇಡ ಜಂಗಮ ಪ್ರಮಾಣ ಪತ್ರ ನೀಡಿರುತ್ತಾರೆ ಹೊರತು ಅರ್ಹತೆ ಆಧಾರದ ಮೇಲೆ ಇಲ್ಲ ಎಂಬುದು ಕಂಡುಬಂದಿದೆ. ಉದಾಹರಣೆಗಳಿವೆ. ಬೀದರ್ ಜಿಲ್ಲೆಯಲ್ಲಿ ಇಂತಹ ಅನೇಕ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದ ಉದಾಹರಣೆಗಳಿವೆ. ಹಾಗೆ ಇತ್ತೀಚೆಗೆ ಹಲವರು ಪರಿಶಿಷ್ಟ ಪಂಗಡದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯಲು ಹವಣಿಸಿದ್ದಾರೆ. ಅಂಥವರ ವಿರುದ್ಧವೂ ಸಹ ಕ್ರಮವಹಿಸಿ ದಲಿತರ ಹಕ್ಕು ರಕ್ಷಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ವಿಲ್ಸನ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದಲ್ಲಾದ ಪ್ರಕರಣದ ವಿಚಾರಣೆ ಹಾಗೂ ತೀರ್ಪಿನ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ದಲಿತ ಮುಖಂಡರಾದ ಡಾಕ್ಟರ್ ಕಾಶಿನಾಥ್ ಚಲ್ವಾ, ಶಿವರಾಜ್ ತಳಪಳ್ಳಿ, ರಾಜ್ಕುಮಾರ್ ವಾಗ್ಮಾರೆ, ಅರುಣ್ ಪಟೇಲ್, ರಾಹುಲ್ ಕಾಂಬ್ಳೆ ಹಾಗೂ ಇತರರು ಇದ್ದರು. 2019ರಲ್ಲಿ ನಾವು ಆಗಿದ್ದಂಥ ಗೋವಿಂದ ರೆಡ್ಡಿ ಸಾಹೇಬರು ಏನು DC ಇದ್ದರು, ಅವರಿಗೆ ನಾವು ಮನವರಿಕೆ ಮಾಡಿ ಅರ್ಜಿ ಕೊಟ್ಟಾಗ ಅದು ಓಪನ್ ಕೋರ್ಟ್ ನಡೆಸಿ ಓಪನ್ ಕೋರ್ಟ್ನಲ್ಲಿ ಅವರ ಒಂದು ಸರ್ಟಿಫಿಕೇಟನ್ನು ರಿಜೆಕ್ಟ್ ಮಾಡ್ತಾರೆ. ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಮತ್ತೊಮ್ಮೆ ಪರಿಶೀಲನೆ ಮಾಡಿದ್ರೆ ಸರ್ಟಿಫಿಕೇಟ್ ಕೊಟ್ಟಿದ್ದು ಭಾಳ ದೊಡ್ಡ ತಪ್ಪು. ಅದಕ್ಕಾಗಿ ಮತ್ತೆ ನಾವು ಕೋರ್ಟಿಗೆ ಹೋದಾಗ ಕೋರ್ಟು ಅವರಿಗೆ ಸರ್ಟಿಫಿಕೇಟನ್ನು 2023ರಲ್ಲಿ ಮತ್ತು ಕೋರ್ಟು ರಿಜೆಕ್ಟ್ ಮಾಡ್ತದೆ. ರಿಜೆಕ್ಟ್ ಮಾಡಿದಾಗ ಮತ್ತೆ ಈಗ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿರು. ಸುಪ್ರೀಂ ಕೋರ್ಟ್ ಅವ್ರು ಹೋಗಕ್ಕಿಂತ ಮುಂಚೆ ನಾವು 27/9/2025 ನಾವು ಒಂದು ಅಪೀಲ್ ಹೋಗಿದ್ದೆವು. ಅಂದ್ರೇನೋ ಕೇವಟ್ ಹಾಕಿದೆವು. ಯಾರಾದರೂ ಮತ್ತು ಅರ್ಜಿಗೆ ಅವ್ರು ಬಂದರು ಅಂದ್ರೆ ನಮಗೆ ಕೇಳಬೇಕಂತ. ಅದು ನಾವು ಕೇವಟ್ ಹಾಕಿದಾಗ ಈಗ ಮೊನ್ನೆ ಅವರು ಒಂದು ಸುಪ್ರೀಂ ಕೋರ್ಟಿಗೆ ಹೋಗಿ ಸರ್ಟಿಫಿಕೇಟ್ ಸಲುವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡೋ ಅಥವಾ ನಮಗೆ ಕೊಡಬೇಕಂತ ಏನು ಕೇಳೋಕೆ ಹೋಗಿರು. ಆವಾಗ ನಮಗೆ ಕರೆದಾಗ ನಮ್ಮಿದ್ದ ಅಡ್ವೊಕೇಟ್ಸು ಎಲ್ಲರೂ ಕೂಡಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದಾಗ ಅವರ ಏನು ಅರ್ಜಿ ಇತ್ತು, ಅರ್ಜಿಯನ್ನು ಪರಿಗಣನೆ ತಗೊಳ್ಳಾರದೆ ಅದು ತಿರಸ್ಕರಿಸಿದ್ದಾರೆ ಸುಪ್ರೀಂ ಕೋರ್ಟ್. ಅದಕ್ಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಏನು ಗೊತ್ತಾ, ಸತ್ಯಮೇವ ಜಯತ ಅಂತ ಹೇಳ್ತಾರೆ. ಏನು ನ್ಯಾಯಯುತವಾದಂಥ ಯಾರು ಪರಿಶಿಷ್ಟ ಜಾತಿಯವರಿದ್ದಾರೆ ಅವರಿಗೆ ರಿಯಲ್ ಸರ್ಟಿಫಿಕೇಟ್ ಸಿಗಬೇಕು. ಯಾರು ಬೋಗಸ್ ಶೆಡ್ಯೂಲ್ ಕಾಸ್ಟ್ ಅಂತ ಸರ್ಟಿಫಿಕೇಟ್ ತೊಗೊಂಡು ದಲಿತರ ಏನು ಶೋಷಿತರ ದುರ್ಬಲ ವರ್ಗದ ಏನು ಸಿಗಬೇಕಂತ ಏನು ಕಾನೂನುಬದ್ಧಂಥ ಹಕ್ಕುಗಳವ, ಆ ವಂಚನೆ ಮಾಡೋಕ್ಕೆ ಬರೋಂಥ ಏನು ಜನ ಇದ್ದಾರೆ ಅವರಿಗೆ ಇವತ್ತು ಕೋರ್ಟ್ ಮುಖಾಂತರ ಛೀಮಾರಿಯಾಗಿದೆ. ಇದನ್ನು ನಾವು ಕೋರ್ಟಿಗೆ ನಾವು ಅಭಿನಂದಿಸ್ತೇವೆ. ಈ ನ್ಯಾಯ ಸಿಕ್ಕಂಥ ಎಲ್ಲ ಯಾರು ನ್ಯಾಯವಾದಿಗಳಿದ್ದಾರೆ, ನಮಗೆ ನ್ಯಾಯ ಕೊಟ್ಟಿದ್ದಾರೆ, ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ
ಯಾರು ಇವತ್ತು ಪರಿಶಿಷ್ಟ ಜಾತಿಯರ ಅವರಿಗೆ ಮುಂದೆ ಇವ್ರ ಹಕ್ಕು ಯಾರು ಕಸ್ಕೋಬೇಕಂತಾರ ಅವ್ರಿಗೆ ಒಂದು ಪಾಠ ಆಗಿದ್ದು ಇದು ಇಂಥ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಹಿನ್ನೆಲೆ ಕಂಡಿರ. ಅದಕ್ಕಾಗಿ ನಾವು ಇವತ್ತು ಮತ್ತೊಮ್ಮೆ ತಮ್ಮ ಮುಖಾಂತರ ಏನು ಹಿಂದೆ ಜಿಲ್ಲಾಧಿಕಾರಿ ಅಂತ ಗೋವಿಂದ ರೆಡ್ಡಿ ಸಾಹೇಬರು ಏನೋ ಒಂದು ಮೊದಲನೇ ಫಸ್ಟು ಏನು SC ಸರ್ಟಿಫಿಕೇಟ್ ದುರ್ಬಳಕೆ ಆಗಿದ್ದಕ್ಕೆ ಅವರು ಅದು ಖಂಡಿಸಿ ಅದಕ್ಕೇನು ಅವರು ರಿಜೆಕ್ಟ್ ಮಾಡಿದ್ರು. ಅದೇ ಮುಂದೆ ಬರ್ತಾ ಬರ್ತಾ ಹೈಕೋರ್ಟು ಸುಪ್ರೀಂ ಕೋರ್ಟು ನಮ್ಮದು ಎತ್ತಿ ಹಿಡಿದ. ಇವತ್ತು ಅದಕ್ಕಾಗಿ ನಾನು ಗೋವಿಂದ ರೆಡ್ಡಿಗೂ ಹಾಗೂ ರಾಜ್ಯದ ನಮ್ಮ ಗುಲ್ಬರ್ಗ ವಿಭಾಗೀಯ ಕೋರ್ಟು ಹಾಗೂ ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯವಾದಿಗಳಿಗೆ ನ್ಯಾಯ ನಮ್ಗೆ ಸರಿಯಾದ ರೀತಿ ಯಾವ ದಲಿತರಿಗೆ ಪರಿಶಿಷ್ಟ ಜಾತಿಯರಿಗೆ ನ್ಯಾಯ ಕೊಟ್ಟರೆ ಅದಕ್ಕಾಗಿ ನಾವು ಅಭಿನಂದಿಸ್ತೇವೆ, ಅವ್ರಿಗೆ ಥ್ಯಾಂಕ್ಸ್ಫುಲ್ ಹೇಳ್ತೇವೆ. ಅದಕ್ಕಾಗಿ ಇನ್ನು ಮುಂದೆ ಪರಿಶಿಷ್ಟ ಜಾತಿ ಏನು ಸರ್ಟಿಫಿಕೇಟು ತೊಗೊಂಡು ಇವರು ಕೆಲಸ ಮಾಡಿದಾರೆ ನಮ್ಮದು ರವಿಸ್ವಾಮಿ ಅವರು. ಅದಕ್ಕೆ ಇಲ್ಲಿನ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು, ಕಾನೂನು ಕ್ರಮ. ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು, ಗಡಿ ಪಾರು ಮಾಡಬೇಕು ಅವರಿಗೆ ಬೀದರ್ದಿಂದ. ಯಾಕಂದ್ರೆ ಇಂಥ ದುರ್ಬಳಕೆ ಮಾಡಿ ನಮ್ಮ ಸರ್ಟಿಫಿಕೇಟ್ಗಳೆಲ್ಲ ಏನು ತೊಗೊಂಡು ನಮ್ಮ ಏನು ಸಿಗೋಂಥ ಸವಲತ್ತುಗಳವ ಏನು ವಂಚನೆ ಮಾಡ್ಬೇಕಂತ ಏನು ಕೆಲಸ ಮಾಡಿರೋರು. ಅದಕ್ಕಾಗಿ ನಾವು ಕೂಡಲೇ ಇಲ್ಲಿನ ಜಿಲ್ಲಾಡಳಿತ ನಾವು ಒತ್ತಾಯ ಮಾಡ್ತೇವೆ. ಜಿಲ್ಲಾಡಳಿತ ಏನು ಈ ತಹಸೀಲ್ದಾರರಿಗೆ ಅವರಿಗೆ ಕೂಡಲೇ ಅಮಾನತು ಮಾಡದೆ ಅವರಿಗೆ ಡಿಸ್ಮಿಸ್ ಮಾಡಬೇಕು. ಮತ್ತು ಈ ಸುಳ್ಳು ಡಾಕ್ಯುಮೆಂಟ್ಸ್ ಏನು ಹಚ್ಚಿ ಸರ್ಟಿಫಿಕೇಟ್ ತೊಗೊಂಡ್ರೆ ಇವ್ರ ಮೇಲೆ ಸೂಕ್ತ ಅಟ್ರಾಸಿಟಿ ಕೇಸ್ ಹಾಕಿ ಇವರಿಗೆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಇವತ್ತು ತಮ್ಮ ಮುಖಾಂತರ ನಾನು ಇವತ್ತು ಹಕ್ಕೊತ್ತಾಯ ಮಾಡ್ತೀನಿ. वो अपील मेरे द्वारा फाइल किया गया था हाई कोर्ट में। दोनों अपील्स क्लब होते हैं। दोनों अपील क्लब होने के होकर एग्जॉस्टिव आर्ग्यूमेंट्स के बाद हमारी तरफ से हमने दलित संघर्ष समिति की तरफ से सीनियर काउंसिल श्री जय कुमार पाटिल को नियुक्त किया था। फाइनल आर्ग्यूमेंट्स उन्होंने किए थे और सरकार की तरफ से श्री सी जगदीश, इनका एक बहुत बड़ा मेजर रोल है इसके अंदर। उन्होंने बहुत दिल से और बहुत मेहनत से इस केस को लड़ा था, उनके द्वारा। और जय कुमार पाटिल जी हमारी तरफ से, दोनों ने हमारी तरफ से आर्ग्यूमेंट्स पेश किए। उनकी तरफ से भी उनके सीनियर काउंसिल थे रविंद्र स्वामी की तरफ से, उन्होंने भी आर्ग्यूमेंट्स किए। और आर्ग्यूमेंट्स को सुनने के बाद मैटर रिजर्व किया जाता है जजमेंट के लिए। और फाइनली 30/6/2025 को दोनों रिट अपील्स अलाउ किए जाते हैं और सिंगल बेंच का जो ऑर्डर था उसको खारिज कर दिया गया। ये हमारे सक्सेस था। ये जो मेहनत थी श्री मारुति भोदे जी की, उस मेहनत की वजह से हमें ये सक्सेस प्राप्त हुई। इस सक्सेस के बाद हम वहाँ पे चुपने बैठे। हमने इमीडिएटली एक केवेट पिटीशन फाइल करा सुप्रीम कोर्ट में, ताकि किसी तरह का कोई एक्सपर्टी ऑर्डर ना ले पाए रविंद्र स्वामी। उसके बाद रविंद्र स्वामी जाते हैं इस दोनों रिट अपील्स के खिलाफ जाते हैं सुप्रीम कोर्ट में। और सुप्रीम कोर्ट में स्पेशल लीव पिटीशन फाइल की जाती है 31506, 31508 और 25 के थ्रू। वो इसकी कॉपीज हम आपको दे रहे हैं। उसका इंग्लिश जो डिजिटली साइंड सर्टिफाइड कॉपी है वो भी, और उसका कन्नड़ा तर्जुमा भी दे रहे हैं आपको, ट्रांसलेशन। तो इस पे फिर बहस होती है। इस पे बहस होने के बाद डिवीजन बेंच जस्टिस श्री जस्टिस राजेश बिंदल एंड श्री जस्टिस मनमोहन जी के बेंच को जाती है। ये ಈ ಒಂದು ನಿರ್ಣಯ ಬಂದ ಮೇಲೆ ಆದರೂ ಬರೀ SC ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ST ಸರ್ಟಿಫಿಕೇಟ್ ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ಒಂದು ರೂಢಿ ಕರ್ನಾಟಕದಲ್ಲಿ ಇದೆ. ದುರ್ಬಲರ ಹಕ್ಕೊತ್ತಾಯಗಳನ್ನು ಕಬಳಿಸುವ ಇಂಥ ಪ್ರಯತ್ನಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು. ಮತ್ತು ಬರೀ ಇದು ಕೋರ್ಟ್ನಲ್ಲಿ ಅವರ ವಿರುದ್ಧ ತೀರ್ಪಾಯಿತು ಅಂತ ಅಷ್ಟಕ್ಕೆ ಬಿಟ್ಟರೆ ಮತ್ತೆ ಬೇರೆ ದಾರಿಗಳನ್ನು ಹುಡ್ಕೊಂಡು ಅವರು ಮತ್ತೆ ಇಂಥ ಪ್ರಯತ್ನಗಳನ್ನು ಮಾಡೋ ಸಾಧ್ಯತೆಗಳಿವೆ. ಅದಕ್ಕಾಗಿ ಇಂಥ ಪ್ರಯತ್ನಗಳನ್ನು ಮಾಡುವವರಿಗೆ ಒಂದು ಕಾನೂನನ್ನು ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಶಿಕ್ಷೆಯನ್ನು ಕೊಟ್ಟರೆ ಮುಂದೆ ಇಂಥ ಪ್ರಯತ್ನಗಳಿಗೆ ಕಡಿವಾಣ ಬೀಳುವ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿಸಿಕೊಳ್ಳೋದೇನೆಂದರೆ, ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು
ನೀತಿ ರೀತಿ ಇದು ನಿಯಮವನ್ನು ರೂಪಿಸೋದ್ರ ಮುಖಾಂತರ ಮತ್ತು ಇಂಥ ತಪ್ಪು ಪ್ರಯತ್ನಗಳ ಮಾಡುವ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಜನರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಒಂದು ಕಾನೂನನ್ನು ಮಾಡಬೇಕು ಅಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನಾನು ಈ ಒಂದು ಎಲ್ಲರ ಪರವಾಗಿ ನಾನು ಕೇಳಿಕೊಳ್ತೇನೆ. ಜಿಲ್ಲೆಯ ಗುಮ ಗ್ರಾಮದಲ್ಲಿ ಶಿಲುಬೆ ಕ್ರಾಸ್ ಕಿತ್ತು ಹಾಕುವ ಪ್ರಯತ್ನ ನಡೆದಿದೆ ಎಂಬ ಆರೋಪದ ಮೇಲೆ ಗ್ರಾಮಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಗುಮ ಗ್ರಾಮದ ನಿವಾಸಿಗಳಾದ ದಿಲೀಪ್ ಬಾಬ್ ಶೆಟ್ಟಿ, ಬಕ್ಕಪ್ಪ ಕೊಂಡ ಹಾಗೂ ನಾಗೇಶ್ ಪಾಟೀಲ್ ಎಂಬುವರು ಒಟ್ಟುಗೂಡಿ ಗ್ರಾಮದ ಶಿಲುಬೆಯನ್ನು ತೆರವುಗೊಳಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಜಾತಿ ಆಧಾರಿತ ಸಹಿಗಳನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ. ಗ್ರಾಮದಲ್ಲಿ 1999ರಲ್ಲಿ ನಿರ್ಮಾಣಗೊಂಡ ಆಗಿನ ಉಪಸಭಾಪತಿ ಡೇವಿಡ್ ಸೀಮಾನ್ ಅವರಿಂದ ಉದ್ಘಾಟನೆಗೊಂಡ ಈ ಶಿಲುಬೆ ಇಂದಿಗೂ ಅಸ್ತಿತ್ವದಲ್ಲಿದೆ. ಇತ್ತೀಚೆಗೆ ಶಿಲುಬೆಗೆ ಸ್ವಲ್ಪ ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಕೆಲವರು ಇದನ್ನ ಕಿತ್ತಿ ಹಾಕುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮ ಪಂಚಾಯಿತಿಯವರು ಹಲವು ಬಾರಿ ಸಂಧಾನ ಸಭೆ ಕರೆದರೂ ಆರೋಪಿಗಳ ಪೈಕಿ ಯಾರೂ ಹಾಜರಾಗಿಲ್ಲ. ಗ್ರಾಮಸ್ಥರ ದೂರು ಪ್ರಕಾರ ಆರೋಪಿಗಳು ಜಾತಿ ನಿಂದನೆ ನಡೆಸುತ್ತಿದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲು ಯತ್ನಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಗ್ರಾಮಸ್ಥರು ಈ ಮೂವರು ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸರಿಗೆ ಆಗ್ರಹಿಸಿದ್ದಾರೆ. ದೂರು ಜೊತೆಗೆ ಶಿಲ್ಬೆ ಫೋಟೋ ಹಾಗೂ ಗ್ರಾಮಸ್ಥರ ಸಹಿಪಟ್ಟಿ ಲಗತ್ತಿಸಲಾಗಿದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.